ನಿಮ್ಮ ಕಣ್ಣನ್ನ ನಿಮಗೆ ನಂಬಲು ಸಾಧ್ಯವಾಗದಂತಹ ಹೊಸ 500 ರೂಪಾಯಿ ಮುಖ ಬೆಲೆಯ ನಕಲಿ ನೋಟುಗಳು ದೇಶದಲ್ಲಿ ಚಲಾವಣೆಗೆ ಬಂದಿದ್ದು, ಈಗ ಈ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ಈ ನಕಲಿ ನೋಟುಗಳು ಗುಣಮಟ್ಟ, ಮುದ್ರಣ ಸೇರಿದಂತೆ ಎಲ್ಲ ಅಂಶಗಳಲ್ಲೂ ಅಸಲಿ ನೋಟಿಗೆ ಹೋಲುತ್ತದೆ. ಹೀಗಾಗಿ ಅದು ನಕಲಿಯೋ ಅಸಲಿಯೋ ಅಂತ ಪತ್ತೆ ಹಚ್ಚೋದು ಕಷ್ಟ ಸಾಧ್ಯವಾಗಿದೆ ಅಂತಾನೂ ಗೃಹ ಸಚಿವಾಲಯ ಹೇಳಿದೆ. ಈ ಅಲರ್ಟ್ನ ಗೃಹ ಇಲಾಖೆಯು ಕಂದಾಯ ಗುಪ್ತಚರ ನಿರ್ದೇಶನಾಲಯ, FIU, CBI, NIA, ಸೆಬಿ ಮುಂತಾದ ಸಂಸ್ಥೆಗಳೊಂದಿಗೆ ಹಂಚಿಕೊಂಡಿದೆ. ಈ ನಕಲಿ ನೋಟುಗಳು ನೋಡಲು ಅಸಲಿ 500 ರೂಪಾಯಿಗಳ ನೋಟುಗಳಂತೆಯೇ ಕಾಣುತ್ತೆ. ಆದರೆ ಸಣ್ಣದಾದ ಕಾಗುಣಿತ ದೋಷವು ಅದರಲ್ಲಿದ್ದು, ಅದರ ಮೂಲಕ ಅವುಗಳನ್ನು ಪತ್ತೆ ಹಚ್ಚಬಹುದಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಪದಗುಚ್ಛದಲ್ಲಿರುವ ರಿಸರ್ವ್ನಲ್ಲಿ ಈ ಅಕ್ಷರವನ್ನ ಬದಲಾಯಿಸಿ ಎ ಅಂತ ಅಂದ್ರೆ ರಿಸರ್ವ್ ಅಂತ ಬರೆಯಲಾಗಿದೆ. ಈ ಸೂಕ್ಷ್ಮ ತಪ್ಪು ಸರಿಯಾಗಿ ಗಮನಿಸಿದರಷ್ಟೇ ಕಂಡು ಬರುತ್ತೆ. ಹೀಗಾಗಿ ನಕಲಿ ನೋಟುಗಳು ವ್ಯಾಪಕವಾಗಿ ಜನರಿಗೆ ಗೊತ್ತಾಗದೆ ಚಲಾವಣೆಯಾಗುವ ಅಪಾಯವಿದೆ ಅಂತ ಹಿರಿಯ ಸರ್ಕಾರಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ಗಳು ಮತ್ತು ಸಂಬಂಧಿತ ಏಜೆನ್ಸಿಗಳನ್ನ ಹೆಚ್ಚಿನ ಎಚ್ಚರಿಕೆಯಲ್ಲಿರುವಂತೆ ಸೂಚಿಸಲಾಗಿದ್ದು, ಈ ನಕಲಿ ನೋಟುಗಳಲ್ಲಿ ಹೆಚ್ಚಿನ ಸಂಖ್ಯೆ ಈಗಾಗಲೇ ಮಾರುಕಟ್ಟೆಯನ್ನ ಪ್ರವೇಶಿಸಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಲಾಗಿದೆ. ಸಾರ್ವಜನಿಕರಿಗೆ ನಕಲಿ ನೋಟು ಮತ್ತು ಅಸಲಿ ನೋಟನ್ನ ಗುರುತಿಸಲು ಸಹಾಯ ಮಾಡುವ ಸಲುವಾಗಿ ನಕಲಿ ಕರೆನ್ಸಿಯ ಛಾಯಾಚಿತ್ರವನ್ನು ಸಾರ್ವಜನಿಕರ ವೀಕ್ಷಣೆಗೆ ಬಿಡಲಾಗಿದೆ. ನಾಗರಿಕರು ಮತ್ತು ಸಂಸ್ಥೆಗಳು ಈ ನಕಲಿ ನೋಟುಗಳ ವಿಚಾರದಲ್ಲಿ ಜಾಗರೂಕರಾಗಿರಬೇಕು ಮತ್ತು ಯಾವುದೇ ಅನುಮಾನಾಸ್ಪದ ಕರೆನ್ಸಿ ಕಂಡು ಬಂದರೆ ಮಾಹಿತಿ ನೀಡಬೇಕು ಅಂತ ಅಧಿಕಾರಿಗಳು ಸೂಚಿಸಿದ್ದಾರೆ. ಉಗ್ರರಿಗೆ ಹಣಕಾಸು ನೆರವು ಪ್ರಕರಣಗಳ ತನಿಖೆಯಲ್ಲಿ ತೊಡಗಿರುವ ಹಿರಿಯ ಅಧಿಕಾರಿಯೊಬ್ಬರ ಪ್ರಕಾರ ಎಷ್ಟು ನಕಲಿ ನೋಟುಗಳು ಚಲಾವಣೆಯಲ್ಲಿವೆ ಅಂತ ತಿಳಿಯಲು ಯಾವುದೇ ಸಂಸ್ಥೆಗೆ ಸಾಧ್ಯವಿಲ್ಲ. ಸಾರ್ವಜನಿಕರು ಬ್ಯಾಂಕಿಗೆ ಸಲ್ಲಿಸಿದ ನಕಲಿ ನೋಟುಗಳು ಸೇರಿ ಬೇರೆ ಬೇರೆ ಮೂಲಗಳಿಂದ ಬಂದ ನೋಟುಗಳಿಂದಾಗಿಯೇ ಈ ವಿಚಾರ ಬೆಳಕಿಗೆ ಬಂದಿವೆ. ಆದರೆ ನಕಲಿ ನೋಟುಗಳ ನೈಜ ಸಂಖ್ಯೆ ಅಂದಾಜಿಸಲು ಸಾಧ್ಯವಾಗಿಲ್ಲ ಎಂದಿದ್ದಾರೆ.